ರಾಜ್ಯದಲ್ಲಿ ಮುಂಗಾರು ಆರಂಭ ಆಗಿದ್ದು ಧಾರಾಕಾರ ಮಳೆಗೆ ಸೇತುವೆ ಸಂಪೂರ್ಣವಾಗಿ ಕುಸಿದು ರಸ್ತೆ ಸಂಪರ್ಕ ಕಡಿತ ಆಗಿರುವಂತಹ ಘಟನೆ ಸಂಭವಿಸಿರೋದು. ಧಾರಾಕಾರ ಮಳೆಗೆ ಸೇತುವೆ ಸಂಪೂರ್ಣವಾಗಿ ಕುಸಿದಿದೆ, ಸಂಪರ್ಕ ಕಡಿತ ಆಗಿದೆ. ಸೇತುವೆ ಕುಸಿದಿರದ ಗ್ರಾಮಗಳಿಗೆ ತೆರಳೋದಕ್ಕೆ ಹರಸಾಹಸವನ್ನ ಮಾಡಿದ್ದಾರೆ ಅಲ್ಲಿನ ಸ್ಥಳೀಯರು. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ರತ್ತಾಳ ಬಳಿಯ ಸೇತುವೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಕಳಪೆ ಕಾಮಗಾರಿಯಿಂದ ವಾಹನ ಸವಾರರು ಹೈರಾಣರಾಗಿದ್ದಾರೆ. 7 ರಿಂದ 8 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿರುವಂತಹ ಸೇತುವೆ ಇದು ಈಗ ಕುಸಿದು ಹೋಗಿದೆ. ರತ್ತಾಳ ಗ್ರಾಮಕ್ಕೆ ತೆರಳೋದಕ್ಕೆ ಜೀವ ಪಣಕ್ಕಿಟ್ಟು ಸಂಚಾರವನ್ನ ಮಾಡಬೇಕಾಗಿರುವಂತಹ ಸಂದರ್ಭ ಒದಗಿ ಬಂದಿದೆ ಅಲ್ಲಿನ ಸ್ಥಳೀಯರಿಗೆ. ಸೂಕ್ತ ಕ್ರಮ ಕೈಗೊಳ್ಳದಿದ್ರೆ ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದೃಶ್ಯಾವಳಿಗಳು ನೋಡ್ತಾ ಇದ್ದೀರಿ. ಕೇವಲ 6 ರಿಂದ 7 ವರ್ಷಗಳ ಹಿಂದೆ ನಿರ್ಮಾಣ ಆಗಿರುವಂತಹ ಸೇತುವೆ ಇದು ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಕಳಪೆ ಕಾಮಗಾರಿ, ಗುಣಮಟ್ಟ ಇಲ್ಲ, ಹೇಗೆ ಬೇಕು ಹಾಗೆ ಮಾಡಿದ್ದಾರೆ. ಈಗ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಎಷ್ಟು ಹಣ ಬಿಡುಗಡೆ ಮಾಡಿದ್ರೋ, ಯಾರ್ಯಾರು ಜೇಬಿಗೆ ಹೋಗಿತ್ತೋ ಆ ಹಣ, ಸರಿಯಾದ ರೀತಿಯಲ್ಲಿ ಕಾಮಗಾರಿ ಮಾಡ್ರಪ್ಪ ಅಂತಂದರೆ ಕಳಪೆ ಕಾಮಗಾರಿ ಮಾಡಿ ಇಂತಹ ಸನ್ನಿವೇಶವನ್ನು ತಂದೋಡ್ತಾರೆ. ಏನಾದರೂ ಹೆಚ್ಚು ಕಮ್ಮಿ ಆಗದಿದ್ದರೆ ಯಾರು ಜವಾಬ್ದಾರರು? ಅಲ್ಲಿನ ಸ್ಥಳೀಯ ನಾಯಕರು, MLAಗಳಾಗಿರ್ಬೋದು, MP ಗಳಾಗಿರ್ಬೋದು, ಇನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಇವರೆಲ್ಲ ಏನು ಮಾಡ್ತಾ ಇದ್ದಾರೆ? ಈಗ ನೋಡಿ, ಆ ರಸ್ತೆ ದಾಟೋದಕ್ಕೂ ಕೂಡ ಸಂಕಷ್ಟ, ಅಲ್ಲಿ ಪರದಾಟ ಮಾಡ್ತಾ ಇದ್ದಾರೆ. ಹೆಂಗಪ್ಪ ಹೆಚ್ಚು ಕಮ್ಮಿ ಆಗಿ ಏನಾದ್ರು ಜಾರ್ ಬಿದ್ದರೆ ಯಾರು ಜವಾಬ್ದಾರರು ಅಂತ.